ದೇಶ ವಿರೋಧಿ ಶಿಕ್ಷಣ ನೀತಿಗೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟವಾಡಿಕಾರ. ವಿದ್ಯಾರ್ಥಿಗಳ ಬದುಕಿನಲ್ಲಿ ಚೆಲ್ಲಾಟವಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಶಿಕ್ಷಣ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ರದ್ದುಪಡಿಸಿ ನೀಟ್ ಎಕ್ಸಾಮ್ ರದ್ದುಪಡಿಸಿ. ಕೇಂದ್ರ ಸರ್ಕಾರ ಬಂದ ನಂತರ ಬರೀ ಪ್ರಶ್ನೆ ಪತ್ರಿಕೆಗಳ ಹಗರಣನೆ ಆಗಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲೂ ಕೂಡ ಇತ್ತು. PSI ಹಗರಣವನ್ನು ಮಾಡಿ ಬಹಳಷ್ಟು ಜನ ಕೋರ್ಟ್ ಕಂಬಿಯನ್ನ ಕೇಸನ್ನು ಎದುರಿಸ್ತಾ ಇನ್ನೂ ಕೂಡ ತುಂಬಾ ಜನ ಇದ್ದಾರೆ, ಎಲ್ಲ ಬಿಜೆಪಿ ಲೀಡರ್ಗಳನ್ನೇ. ಇನ್ನ ಕೇಂದ್ರ ಸರ್ಕಾರ ಬಂದ ನಂತರ, ಏನು ಬಿಜೆಪಿ ಬಂದ ನಂತರ ಕೇಂದ್ರದಲ್ಲಿ ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಆಗಿದೆ. ನೀಟ್ ಇದೊಂದನೇ ಬಾರಿ ಏನಾಗಿಲ್ಲ, 2024 ಕೂಡ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಪ್ರಶ್ನೆ ಪತ್ರಿಕೆಯನ್ನ ರದ್ದುಪಡಿಸಿ ಮತ್ತೊಂದು ಪರೀಕ್ಷೆಯನ್ನ ಮಾಡಿದ್ರು. ಇದರಿಂದ ಯಾರಿಗೆ ತೊಂದರೆ ಆಗುತ್ತೆ? ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ದುಡ್ಡಿರೋರಿಗೆ, ಯಾರೋ IAS ಮಕ್ಕಳಿಗೆ, IPS ಮಕ್ಕಳಿಗೆ ಯಾವತ್ತೂ ಕೂಡ ತೊಂದರೆ ಆಗಲ್ಲ. ಬಡತನದಿಂದ ಓದ್ತಾ ಇದ್ದವ್ರಿಗೆ, ಟ್ರೈನಿಂಗ್ ತಗೊಂಡಿರೋರಿಗೆ ಸುಮಾರು 1 ವರ್ಷಕ್ಕೂ ಹೆಚ್ಚು ದಿವಸ ಟ್ರೈನಿಂಗ್ ಅನ್ನ ತಗೊಂಡು ಓದಿರ್ತಾರೆ, ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ. ಅವರ ಸಮಯ ವ್ಯರ್ಥವಾಗುತ್ತೆ. ಯಾರು ಕಷ್ಟಪಟ್ಟು ಓದಿ ನಾನು ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕು ಅಂತ ಅನ್ಕೊಂಡಿರ್ತಾನೆ, ಅವನ ಕನಸನ್ನ ಹಾಳು ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಐತೆ. ಕೇಂದ್ರ ಸರ್ಕಾರ ಹೇಳ್ಬೋದು ಹಿಂದೆನೂ ಕೂಡ ಆಗಿತ್ತು, ಇವಾಗ ಯಾಕೆ ಆಗ್ತಾ ಇಲ್ಲ ಅಂತ. ನಿಮ್ ಕೈಲಿ ಸರಿಯಾದ ರೀತಿಯಲ್ಲಿ ಮಾಡಕ್ಕಾಗಿಲ್ಲ ಅಂತ ಅಂದ್ರೆ ಆಚೆ ಹೋಗ್ಬೋದು. ಯಾಕಂದ್ರೆ ಪ್ರಧಾನಮಂತ್ರಿಗಳ ಹತ್ರ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ, ಅಮಿತ್ ಶಾ ಅವ್ರಿಗೆ ಸರಿಯಾಗಿ ಏನ್ ಹೇಳ್ತಾರೆ ವಿದ್ಯಾಭ್ಯಾಸ ಇಲ್ಲ, ಜೊತೆಲಿ ಇರೋರೆಲ್ಲ ಎಲ್ಲ ಕ್ರಿಮಿನಲ್ಸ್ಗಳು. ಸೆಂಟ್ರಲ್ ಗವರ್ನಮೆಂಟ್ ಅತಿ ಹೆಚ್ಚು ಸಚಿವರುಗಳಿರಲ್ಲ, ಎಲ್ಲ ಕ್ರಿಮಿನಲ್ಸ್ಗಳಿದ್ದಾರೆ. ಇದರಿಂದ ಯಾರಿಗೆ ಉಪಯೋಗ? ಇದೇ ಮಧ್ಯಪ್ರದೇಶದಲ್ಲಿ ವ್ಯಾಪಕ ಹಗರಣ ಆಯ್ತು, ಎಷ್ಟು ಜನ ಮರಣ ಹೊಂದ್ರು, ಎಷ್ಟು ಜನ ಕೊಲೆ ಆಯ್ತು. ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆ ಬಿಜೆಪಿನೇ ಕಾರಣ ಹೊರತು ಬೇರೆ ಯಾರು ಇಲ್ಲ. ಪ್ರಶ್ನೆ ಪತ್ರಿಕೆ ಲೀಕು ಅಥವಾ ಯಾವುದೇ ಜಾಬ್ ಅಲ್ಲಿ ಕ್ವಶನ್ ಪೇಪರ್ಸ್ ಲೀಕ್ ಆಗೋದು ಇದು ಹೊಸದಲ್ಲ. ಓನ್ಲಿ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯ ಒಂದು ಹಾವಳಿ ಅಂತ ಹೇಳಕ್ ಇಚ್ಛೆ ಪಡ್ತಾರೆ. ಅವರು ಬಂದ ನಂತರ ಯಾರು ವಿದ್ಯಾಭ್ಯಾಸವನ್ನ ಮಾಡಿ ಅದನ್ನ ಓದಿ ಪಾಸ್ ಆಗ್ತೀನಿ ಅಂತ ಇದ್ದಾರೆ ಅವರಂತೂ ಆಗೋದಕ್ಕಾಗಲ್ಲ. ಯಾರು ಕಳ್ಳತನದ ಮುಖಾಂತರ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತೆ ಬೇರೆ ತರ ಡೀಲ್ಗಳು, ಏನು ಅಮಿತ್ ಶಾ ಅವ್ರ ಡೀಲ್ಗಳಿದಾವಲ್ಲ, ಆ ರೀತಿ ಡೀಲ್ ಮಾಡಿ ಯಾರ್ಯಾರು ಆಫೀಸರ್ಸ್ ಆಗಿದ್ದಾರೆ ಅದೇ ಆ ರೀತಿ ಆಗ್ಬೋದೇ ಹೊರತು ಈ ರೀತಿ ಆಗೋದಕ್ಕೆ ಚಾನ್ಸ್ ಇಲ್ಲ. 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಬೀದಿಗೆ ಬಂದಿದ್ದಾರೆ. ಅವರ ವಿದ್ಯಾಭ್ಯಾಸದ ಸಮಯ ಹಾಳಾಗಿದೆ. ಅವರ ಕುಟುಂಬ ಖರ್ಚು ಮಾಡಿ ಅವರಿಗೆ ವಿದ್ಯಾಭ್ಯಾಸ ಕೊಡಿಸಿದಂತ ಸಮಯನೂ ಕೂಡ ಹಾಳಾಗಿದೆ, ದುಂದು ವೆಚ್ಚ ಆಗಿದೆ. ಇದನ್ನ ಕೇಂದ್ರ ಸರ್ಕಾರ ಭರಿಸಬೇಕು. ಕೇಂದ್ರ ಸರ್ಕಾರ ಈ ರೀತಿಯ ಧೋರಣೆಗಳನ್ನ ಬಿಟ್ಟು ತಾವು ಎಜುಕೇಶನ್ಗೆ ಬೆಲೆ ಕೊಟ್ಟು ಎಜುಕೇಶನ್ ಯಾವ ರೀತಿ ಮಾಡಬೇಕು ಆ ರೀತಿ ಕೆಲಸವನ್ನ ಮಾಡಬೇಕು. ಒನ್ ನೇಷನ್ ಒನ್ ಎಜುಕೇಶನ್ ಅಂತ ಹೇಳುವಂತವ್ರು ಒನ್ ನೇಷನ್ ರೀ ಎಜುಕೇಶನ್ ರೀತಿ ಹೇಳ್ತಾ ಇದ್ದಾರೆ, ರೀ ಎಕ್ಸಾಮ್ ರೀತಿ ಹೇಳ್ತಾ ಇದ್ದಾರೆ. ಒನ್ ನೇಷನ್ ಒನ್ ಎಜುಕೇಶನ್, ಒನ್ ನೇಷನ್ ಒನ್ ಎಕ್ಸಾಮ್ ಇತ್ತು, ಒನ್ ನೇಷನ್ ರೀ ಎಕ್ಸಾಮ್ ಬಂದಿದೆ ಇವಾಗ. ಇದಕ್ಕೆ ಯಾರಿಗ ಉದಾಹರಣೆ? ಕೇಂದ್ರ ಸರ್ಕಾರ ಬಂದ ನಂತರ ಇದೇ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ, ಇದೇ ರೀತಿಯ ಮಾತಾಡ್ತಾರೆ, ಬಿಟ್ರೆ ಬೇರೆ ಏನೂ ಇಲ್ಲ. ಸುಳ್ಳನ್ನ ಹೇಳುವಂಥದ್ದು. ಬೇರೆ ಪಕ್ಷದ ಯಾರೋ ಮುಖ್ಯಮಂತ್ರಿ ಇದ್ರೆ ಅವರನ್ನ ನನ್ನ ಜೊತೆ ಬಂದ್ಬಿಡು, ನಾನು ನಿನ್ಗೆ ಇನ್ನೊಂದು ಸರ್ಟಿಫಿಕೇಟ್ ಕೊಟ್ಬಿಡ್ತೀನಿ, ಬೇಕಾದ್ರೆ ಒಳ್ಳೆ ಸರ್ಟಿಫಿಕೇಟ್ ಕೊಡ್ತೀನಿ, ನಿಮ್ಮ ರಾಜ್ಯವನ್ನ ಫಸ್ಟ್ ಮಾಡ್ತೀನಿ ಅಂತ ಹೇಳುವಂಥದ್ದು. ಈ ರೀತಿಯ ಒಬ್ಬ ನಾಲಾಯಕ್ ಪ್ರಧಾನಮಂತ್ರಿಯನ್ನ ದೇಶ ಯಾವತ್ತೂ ಕೂಡ ಕಂಡಿಲ್ಲ, ಮುಂದೆನೂ ಕೂಡ ಕಾಣಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ವಿದ್ಯಾಭ್ಯಾಸ ಗೊತ್ತಿಲ್ಲ, ಅವರಿಗೆ ಟೆಲಿಪ್ರಾಂಪ್ಟರ್ ಇಲ್ಲ ಅಂದ್ರೆ ಮಾತಾಡೋದಕ್ಕಾಗಲ್ಲ. ಅದೇ ಸಮಸ್ಯೆ ಇರುವಂತದ್ದು. ವಿದ್ಯಾಭ್ಯಾಸದ ಕೊರತೆ ಇರೋದ್ರಿಂದನೇ ವಿದ್ಯಾರ್ಥಿಗಳ ನೋವು, ಅವರ ಕಷ್ಟ ಏನು ಕೂಡ ಯಾರು ಕೂಡ ಅರ್ಥ ಆಗ್ತಾ ಇಲ್ಲ. ಅದನ್ನ ಯುವ ಕಾಂಗ್ರೆಸ್ ಖಂಡಿಸಿ, ಏನು ತಾವು ರದ್ದನ್ನು ಮಾಡಿದೀರಾ, ಆದ್ರೆ ಯಾರು ಈ ಪ್ರಶ್ನೆ ಪತ್ರಿಕೆಯನ್ನ ಈ ಹಗರಣದಲ್ಲಿ ಸಂಚಲನ ರೂಪಿಸಿದರೆ ಅವರನ್ನ ಬಂಧಿಸುವಂತ ಕೆಲಸವನ್ನ, ಕಠಿಣ ಶಿಕ್ಷೆನ ಕೊಡಿಸೋ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು. ಮಾಡಿಲ್ಲ ಅಂತ ಅಂದ್ರೆ ಇದಕ್ಕೆ ನೀವೇ ಹೊಣೆಗಾರರು. ಇಷ್ಟು ಲಕ್ಷ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಅವರ ಏನ್ ಹೇಳ್ತೀವಿ ಅವರ ದುಂದು ವೆಚ್ಚವನ್ನ ಮಾಡಿರುವಂತ ನಿಮ್ಗೆ ಯಾವ ರೀತಿ ದೇಶದ ಜನ ಕ್ಷಮಿಸ್ತಾರೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಈ ರೀತಿಯ ಕೆಲಸವನ್ನ ಕೇಂದ್ರ ಸರ್ಕಾರ ನಿಲ್ಲಿಸಬೇಕು. ವಿದ್ಯಾರ್ಥಿಗಳು ಯಾವತ್ತೂ ಕೂಡ ನೆಮ್ಮದಿಯಿಂದ ಓದುವಂತವ್ರು ಇರ್ಬೇಕು, ಓದ್ಬೇಕು. ಮತ್ತೆ ಅವರು ಓದೋ ದಿವಸದಲ್ಲಿ ಆ ಒಂದು ಕ್ವಶನ್ ಪೇಪರ್ಗೆ ಉತ್ತರ ಕೊಡುವಂತ ಸಮಯ ಇರಬೇಕೇ ಹೊರತು ರೀ ಎಕ್ಸಾಮ್ ಇಂದ ಎಲ್ಲರೂ ಕೂಡ ತೊಂದರೆ ಆಗುತ್ತೆ. ಇದನ್ನ ಖಂಡಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ಪ್ರತಿಭಟನೆಯಲ್ಲಿ
ನಮ್ಮ ಯುವ ಕಾಂಗ್ರೆಸ್ನ ರಾಜ್ಯ ಇನ್ಚಾರ್ಜ್ ಮತ್ತೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತ ನಿಗಮ್ ಭಂಡಾರಿ ಅವರು ಕೂಡ ಇದ್ದಾರೆ. ಜೊತೆಗೆ ರಾಜ್ಯ ಇನ್ಚಾರ್ಜ್ ಕಾರ್ಯದರ್ಶಿಗಳಾದಂತ ತಾರಿಕ್ ಭಗವಾನ್ ಅವರು ಇದ್ದಾರೆ, ಹಾಗೂ ನಮ್ಮೆಲ್ಲ ಉಪಾಧ್ಯಕ್ಷರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಯುವ ಕಾಂಗ್ರೆಸ್ ಈ ರೀತಿಯ ಕೆಲಸಗಳನ್ನ ಖಂಡಿಸುತ್ತೆ. ಈ ಹೋರಾಟವನ್ನ ನಾವು ಯಾವತ್ತೂ ಕೂಡ ಬಿಡೋದಿಲ್ಲ, ಈ ಹೋರಾಟವನ್ನ ಮುಂದುವರಿಸ್ತೀವಿ. ನೋಡಿ, ಕರ್ನಾಟಕ ಸರ್ಕಾರ ಬಂದ ಮೇಲೆ ನೀವು ಬೇಕು ಅಂತ ಸುಳ್ಳು ಇದನ್ನೇ ಒಟ್ಟಿ ಬೇರೆ ವಿದ್ಯಾರ್ಥಿಗಳನ್ನ ಮುಂದೆ ಇಕ್ಕಿ ನಮ್ಮಲ್ಲಿರೋ ಜಾಬ್ ಅನ್ನ ಕೇಳೋಕೆ ಇದು ಮಾಡ್ತೀರಾ. ಜಾಬ್ ಕೊಡಿ, ಎಷ್ಟಿದಾವೆ ನಿಮ್ಮ ಅಂತ. ನಾವು ಕರ್ನಾಟಕ ಸರ್ಕಾರ ಬಂದ್ಮೇಲೆ ಎಷ್ಟು ಜಾಬ್ಗಳನ್ನ ಕ್ಲಿಯರ್ ಮಾಡ್ಬೇಕಿದ್ದು ಮಾಡಾಗಿದೆ, ಸ್ವಲ್ಪ ಮಾತ್ರ ಇದೆ. ಆದ್ರೆ ಕೇಂದ್ರ ಸರ್ಕಾರ ಬಂದ್ಮೇಲೆ ಎಷ್ಟು ಜಾಬ್ಗಳು ಕೊಡಕ್ಕಾಯ್ತು? 2 ಕೋಟಿ ಜಾಬ್ನ ಕೊಡಕ್ಕಾಯ್ತಾ? ಪ್ರೈವೇಟ್ ಕಂಪ್ನಿಗಳಿಂದ ಎಷ್ಟು ಜಾಬ್ ಕರ್ನಾಟಕದಲ್ಲಿ ಉತ್ಪತ್ತಿ ಆಗಿದೆ? ಅದನ್ನ ಕ್ವಶನ್ ಕೇಳುವಂತ ಯೋಗ್ಯತೆ ಈಕೆ ಅಪೋಸಿಷನ್ ಪಾರ್ಟಿ ಲೀಡರ್ಗೆ ಮತ್ತೆ ಬಿಜೆಪಿಯ ಅಧ್ಯಕ್ಷರಿಗೆ ಇಲ್ಲ. ಕೇಂದ್ರ ಸರ್ಕಾರ ಕ್ವಶನ್ ಮಾಡುವಂತ ಶಕ್ತಿ ಅವ್ರಿಗಿಲ್ಲ. ಯಾವುದೋ ಸಂಘಟನೆಗಳನ್ನ ಮುಂದೆ ಇಟ್ಟುಬಿಟ್ಟು ಈ ರೀತಿ ಸುಳ್ಳು ಹೇಳಿಕೆಗಳನ್ನ, ನಾನು ಮೊದಲಾಗಿ ಇನ್ನೊಂದು ಹೇಳ್ತೀನಿ, ಯುವ ಕಾಂಗ್ರೆಸ್ ನಿಂದ ನೆಕ್ಸ್ಟ್ ಈ ರೀತಿ ಸುಳ್ಳು ಹೇಳಿಕೆಗಳನ್ನ ಕೊಟ್ಟು ಯಾರಾದ್ರೂ ಕೂಡ ಸಂಘಟನೆ ಪ್ರತಿಭಟನೆ ಮಾಡಿದ್ರೆ ಸತ್ಯವನ್ನ ಆಚೆ ಹಿಡ್ದಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅದೇ ರೀತಿ ಕ್ವಶನ್ ಅನ್ನ ಕೇಳಬೇಕು. ಇಲ್ಲಾಂದ್ರೆ ನಮ್ದೇ ಶೈಲಿಯಲ್ಲಿ ಅದೇ ಜಾಗಕ್ಕೆ ನಾವೇ ಓಡಬೇಕಾಗುತ್ತೆ. ಅದು ಮುನ್ನೆಚ್ಚರಿಕೆ ಕ್ರಮ. ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವಂತದ್ದು ಇದೇ RSS, ಇದೇ ಒಂದು ಬಿಜೆಪಿಯ ಸಂಘಟನೆಗಳು ಹೊರತು ಬೇರೆ ಯಾರು ಅಲ್ಲ. ಅಲ್ಲಿ ಬರುವಂತ ಮುಖವಾಡ ವಹಿಸ್ಕೊಂಡು ಬರ್ತಾ ಇರುವಂತ ಯಾರು ವಿದ್ಯಾರ್ಥಿ ನಾಯಕ ಆಗಿರ್ಬೋದು, ಯುವ ನಾಯಕ ಅಂತ ಬರೋನೆಲ್ಲ ಎಲ್ಲ ಈ ಒಂದು ಬಿಜೆಪಿಯ ಚೇಲೆಗಳೇ ಹೊರತು ಬೇರೆ ಯಾರು ಅಲ್ಲ. ತಮ್ಗೆ ತಾಕತ್ತಿದ್ರೆ ಕೇಂದ್ರ ಸರ್ಕಾರವನ್ನ ಕ್ವಶನ್ ಮಾಡಿ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಪ್ರಧಾನಮಂತ್ರಿ ಹೇಳಿದ್ರಲ್ಲ, ಅವ್ರನ್ನ ಹೋಗಿ ಕ್ವಶನ್ ಮಾಡುವಂತ ಕೆಲಸವನ್ನ ಮಾಡಿ. ಅದನ್ನು ಬಿಟ್ಟು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೇಮೆಂಟ್ ಕೊಟ್ಟು ಪಬ್ಲಿಸಿಟಿಯನ್ನ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ನಮ್ಮ ರಾಜ್ಯ ಸರ್ಕಾರನ ಅವಶ್ಯಕತೆ ಇಲ್ಲದೆ ದೋಷುವಂತ ಕೆಲಸವನ್ನ ಮಾಡಬಾರ್ದು. ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಇಂದ ಹಲವಾರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. 20ಕ್ಕೂ ಹೆಚ್ಚು ಲಕ್ಷ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಇದರಿಂದ ಅವರ ನೋವನ್ನ ಮತ್ತೆ ಆ ಕುಟುಂಬ ವೆಚ್ಚವನ್ನ ಭರಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ.